ನಮಸ್ಕಾರ. ನಮಸ್ಕಾರ. ನಾವು ಕನೆಕ್ಟ್ ಇಂಡಿಯಾದಿಂದ ಬಂದಿದ್ದೀವಿ. ನಾವು ಕೋಲಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರ ಅನ್ನೋದು ನಮ್ಗೊಂದು ಸುದ್ದಿ ಬಂದಿದೆ. ಹೌದಾ ಸರ್? ಹೌದು. ಯಾವ ವಿಷಯದ ಮೇಲೆ ಆಕಾಂಕ್ಷಿ ಆಗಿದ್ದೀರಾ ಸರ್ ನೀವು? ನಾವು ಆಕಾಂಕ್ಷಿ ಅನ್ನೋದಕ್ಕಿಂತ ಜನರೇ ನಮ್ಮನ್ನು ಆಕಾಂಕ್ಷಿಯನ್ನಾಗಿ ಮಾಡಿದ್ದಾರೆ ಸರ್. ಇಲ್ಲಿ ಕ್ಷೇತ್ರದ ಜನ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಯುವಕರು ಸಪೋರ್ಟ್ ಮಾಡಿ ಬೆನ್ನಿಗೆ ಬೆನ್ನು ಕೊಟ್ಟು ನಿಲ್ತಾರೆ, ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತಾರೆ. ಹೀಗಾಗಿ ನಾವು ಈ ಸಲ ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರದಾಗ ಚುನಾವಣೆ ಅಭ್ಯರ್ಥಿಯನ್ನಾಗಿ ನಮ್ಮನ್ನು ಜನರೇ ಆಯ್ಕೆ ಮಾಡಿದ್ದಾರೆ ಅಂತಂದು ಹೇಳ್ತೀವಿ. ಸರಿ, ಈ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕಾಗಿದೆ ನಿಮ್ಮ ಪ್ರಕಾರ? ಕೆಲಸಗಳು ಇನ್ನೂ ಭಾಳ ಇದಾವೆ ಸರ್. ನಮ್ಮ ಶಾಸಕರು ಎಲ್ಲ ಈಗ ಆಲ್ರೆಡಿ ಮಾಡ್ತಿದ್ದಾರೆ. ಈಗ ನಾವು ಇನ್ನೂ ಗ್ರಂಥಾಲಯ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಏನು ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲನೂ ಸರ್ ಏನೋ ಅಭಿವೃದ್ಧಿ ಕೆಲಸಗಳನ್ನು ಇಷ್ಟೇ ಕಟ್ಕೊಂಡೀವಿ ನಾವು. ನಮ್ಮ ಕ್ಷೇತ್ರದೊಳಗೆ ಯಾವುದೇ ಒಂದು ಇದು ಇಲ್ದಂಗೆ ಯುವಕರಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು ಎಲ್ಲರಿಗೂ ಏನು ಅಭಿವೃದ್ಧಿ ಅಂತಂದ್ರೆ ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರದೊಳಗೆ ನಮ್ಮದು ಡಿಗ್ರಿ ಮಟ್ಟ ಯಾವುದೇ ಒಂದು ಸರ್ಕಾರಿ ಕಾಲೇಜುಗಳಿಲ್ಲ. ಹೀಗಾಗಿ ಸರ್ಕಾರಿ ಕಾಲೇಜ್ ಆಗಿರ್ಬೋದು ಮತ್ತು ನಮ್ಮ ಈಗ ವಸತಿ ರಹಿತ ಜನರಿಗೆ ವಸತಿ ಕೊಡಿಸೋದಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸೋಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಕ್ಷೇತ್ರದ ಒಟ್ಟಾರೆಯಾಗಿ ನಮ್ಮ ಈ ಇದು ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನು ಅಭಿವೃದ್ಧಿಯನ್ನಾಗಿ ಮಾಡಬೇಕನ್ನೋದು ನಮ್ಮದೊಂದು ಕನಸು. ಓಕೆ, ನಿಮಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಎಷ್ಟು ವಿಶ್ವಾಸ ಇದೆ? 100% ಸರ್. ಜನರ ಅಪೇಕ್ಷೆ ನನ್ನ ಮೇಲೆ ನನಗೆ ಇರುವಂಥ ಭರವಸೆ, ಜನರೇ ನನ್ನನ್ನು ಆಯ್ಕೆ ಮಾಡಿ ಕ್ಷೇತ್ರದ ವರಿಷ್ಠರ ಮುಂದೆ ನಮ್ಮ ಶಾಸಕರಾಗಿರುವಂಥ NH ಕೋಂಡಡ್ಡಿ ಇರ್ಬೋದು, ವಿನೋದ ಸೂಟಿ ಸಾಹೇಬರು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರೋಂಥ ಅನಿಲ್ ಕುಮಾರ್ ಪಾಟೀಲ್ ಸಾಹೇಬರಿಗೆ, ಇವ್ರು ಜನರೇ ಹೋಗಿ ಈ ಗುರುನಾಥ್ ಹಳ್ಳೂರು ಅವರಿಗೆ ಈಗ ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟರೆ ಇವ 100% ಇವ ಜಿಲ್ಲಾ ಪಂಚಾಯತಿ ಕ್ಷೇತ್ರದೊಳಗೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾನ ಅಂತಂದು ಜನರೇ ಹೋಗಿ ಹೇಳಕತ್ತಿದ್ದಾರೆ ಸರ್. ಎಷ್ಟು ಸೀರಿಯಸ್ ಆಗಿದ್ರಿ ಈ ಚುನಾವಣೆ ವಿಷಯದಲ್ಲಿ? ಆಕಾಂಕ್ಷಿಯಾಗಿ ಟಿಕೆಟ್ ನಿಮಗೆ ಸಿಗುತ್ತೆ ಅನ್ನೋದು ಎಷ್ಟು ವಿಶ್ವಾಸ, ಎಷ್ಟು ಸೀರಿಯಸ್ ಆಗಿದೆ? ಭಾಳ ಸೀರಿಯಸ್ ಆಗಿದ್ದೇವೆ ಸರ್. ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ. ಏನು ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ ಜನರೇ ನಮಗೆ ಭಾಳ ಉತ್ಸಾಹ ತೋರಿಸ್ತಿದ್ದಾರೆ. ಅದು ಹಿಂಗಾಗಿ ಇನ್ನೂ ಅದು 10 ಅಲ್ಲ 100 ಪಟ್ಟು ಜಾಸ್ತಿ ಆಗಿದೆ ಅನ್ನೋದು.